ಶಿವರಾತ್ರಿಯಂದು ಉಪವಾಸ ಮತ್ತು ಜಾಗರಣೆ ಮಾಡಲು ಸಾಧ್ಯವಾಗದವರು ಏನು ಮಾಡಬೇಕು? ಕೇವಲ ಒಂದು ನಾರಿಕೆಲ ದೀಪ ಅಂದರೆ ತೆಂಗಿನಕಾಯಿ ದೀಪ ಹಚ್ಚಿದರೆ ಕೋಟಿ ಪಟ್ಟು ಪುಣ್ಯ ಪಡೆಯುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವರ್ಷ ಫೆಬ್ರವರಿ 15ರಂದು ಅತ್ಯಂತ ಶಕ್ತಿಶಾಲಿಯಾದ ಮಹಾಶಿವರಾತ್ರಿ ಹಬ್ಬ ಬಂದಿದೆ. ಈ ದಿನ ಮಾಡುವ ಶಿವಪೂಜೆಗೆ ಕೋಟಿಪಟ್ಟು ಪುಣ್ಯ ಸಿಗುತ್ತದೆ. ಹಾಗಾದರೆ ಶಿವರಾತ್ರಿಯಂದು ಶಿವನನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು? ಉಪವಾಸ ಮತ್ತು ಜಾಗರಣೆ ಮಾಡಲು ಸಾಧ್ಯವಾಗದವರು ಏನು ಮಾಡಬೇಕು? ತೆಂಗಿನಕಾಯಿಯ ದೀಪ ಹಚ್ಚುವುದು ಹೇಗೆ? ಶಿವಲಿಂಗಕ್ಕೆ ಯಾವುದರಿಂದ ಅಭಿಷೇಕ ಮಾಡಿದರೆ ಏನು ಫಲ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಫೆಬ್ರವರಿ 15ರ ಭಾನುವಾರ ದಿನವಿಡೀ ಶಿವನನ್ನು ಆರಾಧಿಸಬಹುದು. ಅಂದರೆ ಅಂದು ಸಂಜೆ 6 ಗಂಟೆಯಿಂದ ಮರುದಿನ ಬೆಳಗ್ಗೆ 6 ಗಂಟೆಯವರೆಗೆ ಅತ್ಯಂತ ಶುಭ ಸಮಯವಿದೆ. ಈ ಸಮಯದಲ್ಲಿ ಮಾಡುವ ಪೂಜೆಗೆ ವಿಶೇಷ ಫಲವಿದೆ. ಸಾಮಾನ್ಯವಾಗಿ ಶಿವರಾತ್ರಿಯಂದು ದಿನವಿಡೀ ಉಪವಾಸವಿದ್ದು ಜಾಗರಣೆ ಮಾಡುತ್ತಾರೆ. ಒಂದು ವೇಳೆ ನಿಮಗೆ ಪೂರ್ತಿ ದಿನ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಲಿಂಗೋದ್ಭವ ಕಾಲ ಅಂದರೆ ಶಿವನು ಲಿಂಗ ರೂಪದಲ್ಲಿ ಉದ್ಭವಿಸಿದ ಸಮಯದಲ್ಲಿ ಪೂಜೆ ಮಾಡಿದರೆ ಸಾಕು. ಫೆಬ್ರವರಿ 15ರ ಮಧ್ಯರಾತ್ರಿ 12 ಗಂಟೆಯಿಂದ 12 ಗಂಟೆ 50 ನಿಮಿಷದವರೆಗೆ ಅಂದರೆ ಈ 50 ನಿಮಿಷಗಳ ಕಾಲ ಅತ್ಯಂತ ದೈವಿಕ ಶಕ್ತಿಯಿಂದ ಕೂಡಿರುತ್ತದೆ. ಈ ಸಮಯದಲ್ಲಿ ಮಾಡುವ ಅಭಿಷೇಕಕ್ಕೆ ಶಿವನು ತಕ್ಷಣ ಒಲಿಯುತ್ತಾನೆ. ಶಿವರಾತ್ರಿಯ ದಿನ ಮುಂಜಾನೆ ಎದ್ದು ಸ್ನಾನ ಮಾಡುವುದು ಬಹಳನೇ ಮುಖ್ಯ. ಭಾನುವಾರ ರಜೆಯೆಂದು ತಡವಾಗಿ ಏಳಬೇಡಿ. ಸ್ನಾನ ಮಾಡುವ ನೀರಿನಲ್ಲಿ ಕಪ್ಪು ಎಳ್ಳು ಹಾಕಿಕೊಂಡರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ. ನೀರಿನಲ್ಲಿ ಬಿಲ್ಪತ್ರೆ ಹಾಕಿ ಸ್ನಾನ ಮಾಡಿದರೆ 3 ಜನ್ಮಗಳ ಪಾಪಗಳು ದೂರವಾಗುತ್ತವೆ. ಧನಾಕರ್ಷಣೆಗಾಗಿ ನೀರಿನಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಬೆರೆಸಿ ಸ್ನಾನ ಮಾಡಿ. ಇನ್ನು ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ನೀರಿನಲ್ಲಿ ಸ್ವಲ್ಪ ಹಸುವಿನ ಹಾಲು ಬೆರೆಸಿ ಸ್ನಾನ ಮಾಡುವುದು ಶ್ರೇಷ್ಠ. ಈ ದಿನ ಎಲ್ಲರೂ ಬಿಳಿ ಬಣ್ಣದ ವಸ್ತುಗಳನ್ನು ಧರಿಸಿ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಅಲಂಕರಿಸಿ. ಶಿವರಾತ್ರಿಯಂದು ಬೆಳಗ್ಗಿನ ಪೂಜೆಗಿಂತ ಸಂಜೆಯ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ನಾರಿಕೆಲ ದೀಪ ಅಂದರೆ ತೆಂಗಿನಕಾಯಿ ದೀಪ. ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ದೇವಸ್ಥಾನದಲ್ಲಿಯೂ ಹಚ್ಚಬಹುದು. ದೀಪ ಹಚ್ಚುವ ವಿಧಾನವೇನೆಂದರೆ ಮೊದಲು ಒಂದು ತೆಂಗಿನಕಾಯಿಯನ್ನು ಒಡೆದು ಒಂದು ಹೋಳನ್ನು ನೈವೇದ್ಯವಾಗಿ ಇಡಿ. ಇನ್ನೊಂದು 3 ಕಣ್ಣುಗಳಿರುವ ಹೋಳಿನಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ 3 ಪ್ರತ್ಯೇಕ ಬತ್ತಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ನೆನಪಿಡಿ, ಈ ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ದೀಪ ಹಚ್ಚಬೇಕು. ಈ ದೀಪ ಹಚ್ಚುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಕೋರಿಕೆಗಳು ಈಡೇರುತ್ತವೆ. ಈ ದಿನ ಶಿವಲಿಂಗಕ್ಕೆ ಸ್ವಂತ ಅಭಿಷೇಕ ಮಾಡುವುದು ಬಹಳ ಉತ್ತಮ. ದೇವಸ್ಥಾನದಲ್ಲಿ ಅವಕಾಶವಿಲ್ಲದಿದ್ದರೆ ಮನೆಯಲ್ಲಿಯೇ ಮಣ್ಣಿನಿಂದ ಪುಟ್ಟ ಶಿವಲಿಂಗವನ್ನು ಮಾಡಿ ಪೂಜಿಸಬಹುದು. ಭಕ್ತಿಯಿಂದ 1 ಚಂಬು ನೀರು ಹಾಕಿದರೆ ಆ ಭೋಲೆನಾಥನು ಸಂತೋಷ ಪಡುತ್ತಾನೆ. ಯಾವ ದ್ರವ್ಯದಿಂದ ಅಭಿಷೇಕ ಮಾಡಿದರೆ ಏನು ಫಲ ಎಂಬುದನ್ನು ನೋಡುವುದಾದರೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸುಖ ಸಂತೋಷ ಸಿಗುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಹಂಬಲಿಸುವವರು ಮೊಸರಿನಿಂದ ಅಭಿಷೇಕ ಮಾಡಬೇಕು. ಆರ್ಥಿಕ ಸಂಕಷ್ಟದಲ್ಲಿರುವವರು ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಸಾಲಬಾಧೆ ಇರುವವರು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ. ಇನ್ನು ವ್ಯಾಪಾರದಲ್ಲಿ ಲಾಭ ಬೇಕೆನ್ನುವವರು ಎಳನೀರಿನಿಂದ ಶಿವನಿಗೆ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ಭಕ್ತಿಯಿಂದ ಶಿವನನ್ನು ಸ್ಮರಿಸಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣುತ್ತೀರಾ. ಇನ್ನು ಶಿವನಿಗೆ ಯಾವ ಹೂಗಳಿಂದ ಪೂಜೆ ಮಾಡಿದರೆ ಏನು ಫಲ ಎಂದು ತಿಳಿಯೋಣ. ಶಿವನಿಗೆ ಅತ್ಯಂತ ಪ್ರಿಯವಾದ ಹೂಗಳಲ್ಲಿ ಉಮ್ಮತಿ ಹೂವು ಮೊದಲನೆಯದ್ದು. ಈ ಹೂವಿನಿಂದ ಪೂಜಿಸಿದರೆ ನಿಮ್ಮ ಕಷ್ಟಗಳು ತಕ್ಷಣ ನಿವಾರಣೆಯಾಗಿ ಕೋರಿಕೆಗಳು ಈಡೇರುತ್ತವೆ.
ದಾಸವಾಳ ಹೂವಿನಿಂದ ಪೂಜೆ ಮಾಡಿದರೆ ಅಪಾರ ಐಶ್ವರ್ಯ ಲಭಿಸುತ್ತದೆ ಮತ್ತು ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಆಗುವುದೇ ಇಲ್ಲ. ಇನ್ನು ಮುತ್ತುಗದ ಹೂವಿನಿಂದ ಪೂಜಿಸಿದರೆ ಚಿನ್ನವನ್ನ ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆಯಂತೆ. ಒಂದು ಗನ್ನೇರು ಹೂವಿನಿಂದ ಶಿವನನ್ನ ಪೂಜಿಸಿದರೆ ಸಾವಿರಾರು ಬೇರೆ ಹೂಗಳಿಂದ ಪೂಜಿಸಿದಷ್ಟು ಪುಣ್ಯ ಫಲ ಸಿಗುತ್ತದೆ. ಹಾಗೆಯೇ ಒಂದು ಕಮಲದ ಹೂವು 1000 ಬಿಲ್ಪತ್ರೆಗಳಿಗೆ ಸಮ. ಆರ್ಥಿಕ ಸಮಸ್ಯೆಯಲ್ಲಿ ಇರುವವರು ಕಾಡು ಮಲ್ಲಿಗೆಯಿಂದ ಶಿವನನ್ನ ಆರಾಧಿಸಿ. ಮನೆಯಲ್ಲಿ ಕಲಹಗಳಿದ್ದರೆ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡಿ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಗುಲಾಬಿ ಹೂಗಳಿಂದ ಶಿವನನ್ನ ಪೂಜಿಸಿದರೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಜಾಜಿ ಹೂಗಳಿಂದ ಪೂಜಿಸಿದರೆ ಶೀಘ್ರವೇ ವಿವಾಹ ಯೋಗ ಕೂಡಿ ಬರುತ್ತದೆ. ನಂದಬಟ್ಟಲು ಹೂವಿನಿಂದ ಪೂಜಿಸಿದರೆ ಇಡೀ ಕುಟುಂಬಕ್ಕೆ ಭೋಗ ಭಾಗ್ಯಗಳು ದೊರೆಯುತ್ತವೆ. ಶಂಖ ಪುಷ್ಪದಿಂದ ಪೂಜಿಸಿದರೆ ಪಾಪಗಳೆಲ್ಲ ಕಳೆದು ಅದೃಷ್ಟ ಒಲಿಯುತ್ತದೆ. ಮುಖ್ಯವಾಗಿ ಈ ಶಿವರಾತ್ರಿಯಂದು ನಿಮ್ಮ ದೇವರ ಕೋಣೆಯಲ್ಲಿ ಕುಳಿತು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಕುಟುಂಬಕ್ಕೆ ಶುಭವಾಗಲಿದೆ. ಶಿವರಾತ್ರಿಯಂದು ಪ್ರತಿಯೊಬ್ಬರೂ ಶಿವನ ದೇವಸ್ಥಾನಕ್ಕೆ ಹೋಗಲೇಬೇಕು. ಆದರೆ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಮಾಡಬಾರದು. ಬದಲಾಗಿ ಚಂಡಿ ಪ್ರದಕ್ಷಿಣೆ, ಅರ್ಧ ಪ್ರದಕ್ಷಿಣೆ ಮಾಡಬೇಕು. ಈ ದಿನ ಹಣೆಗೆ ತಪ್ಪದೆ ವಿಭೂತಿ ಧರಿಸಿ. ಇದರಿಂದ ಅಷ್ಟದರಿದ್ರಗಳು ದೂರವಾಗಿ ಅದೃಷ್ಟ ಲಭಿಸುತ್ತದೆ. ಶಿವನ ಎದುರಿಗಿರುವ ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಂಡರೆ ಅವು ನೇರವಾಗಿ ಈಶ್ವರನ ಪಾದವನ್ನ ಸೇರುತ್ತವೆ. ಹಾಗೆಯೇ ಶಿವರಾತ್ರಿಯಂದು ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಮರವನ್ನ ಮುಟ್ಟಿದರೆ ಜಾತಕದಲ್ಲಿರುವ ದೌರ್ಭಾಗ್ಯ ದೂರವಾಗುತ್ತದೆ. ಮನೆಯ ಮುಖ್ಯ ದ್ವಾರದ ಹೊರಗೆ ಗಂಧದಿಂದ ಸ್ವಸ್ತಿ ಗುರುತನ್ನು ಹಾಕಿ. ಇದರಿಂದ ಮನೆಯ ಮೇಲಿರುವ ದಾರಿದ್ರ್ಯ ದೂರವಾಗಿ ಶಿವನ ಅನುಗ್ರಹವಾಗುತ್ತದೆ. ಸಂಪತ್ತು ವೃದ್ಧಿಯಾಗಲು ಒಂದು ಪುಟ್ಟ ರುದ್ರಾಕ್ಷಿಯನ್ನ ನಿಮ್ಮ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ. ದೇವಸ್ಥಾನದಿಂದ ತಂದ ವಿಭೂತಿಯನ್ನ ಒಂದು ಕಾಗದದಲ್ಲಿ ಕಟ್ಟಿ ಹಣ ಇಡುವ ಜಾಗದಲ್ಲಿಟ್ಟರೆ ಧನಲಾಭವಾಗುತ್ತದೆ. ಯಾರು ಶೀಘ್ರವಾಗಿ ಶ್ರೀಮಂತರಾಗಬೇಕೆಂದು ಬಯಸುತ್ತೀರೋ ಅವರು ಶಿವಲಿಂಗಕ್ಕೆ ಹಳದಿ ಅಕ್ಷತೆಯನ್ನು ಹಾಕಿ ನಮಸ್ಕರಿಸಿ. ಇದರಿಂದ ಆರ್ಥಿಕ ಅಭಿವೃದ್ಧಿ ಕಂಡುಬರುತ್ತದೆ. ರುದ್ರಾಕ್ಷಿಯು ಶಿವನ ಕಣ್ಣಿನಿಂದ ಉದ್ಭವಿಸಿದ್ದರಿಂದ ಈ ದಿನ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಧರಿಸಿದರೆ ಈಶ್ವರನು ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ. ಶಿವರಾತ್ರಿಯ ಸಂಜೆ ಮನೆಯ ಹೊಸ್ತಿಲ 2 ಬದಿಯಲ್ಲಿ ದೀಪ ಹಚ್ಚಿ. ಇದರಿಂದ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ದೇವಸ್ಥಾನದಲ್ಲಿಯೂ ದೀಪ ಹಚ್ಚುವುದನ್ನು ಮರೆಯಲೇಬೇಡಿ. ಈ ದಿನ ಅಪ್ಪಿ ತಪ್ಪಿಯೂ ಮಾಂಸಾಹಾರ ಸೇವಿಸಬಾರದು. ಶಿವನ ಪೂಜೆಗೆ ತುಳಸಿ ದಳ ಅಥವಾ ಕೇದಿಗೆ ಹೂಗಳನ್ನು ಬಳಸಬಾರದು ಎಂಬುದನ್ನು ನೆನಪಿಡಿ. ಶಿವಪುರಾಣದ ಪ್ರಕಾರ ಈ ದಿನ ಭಕ್ತಿಯಿಂದ ಕೇವಲ ಉಪವಾಸವಿದ್ದರೂ ಶಿವನು ಅತ್ಯಂತ ಸಂತೋಷ ಪಡುತ್ತಾನೆ. ಶಿವರಾತ್ರಿಯಂದು 3 ರೀತಿಯಲ್ಲಿ ಉಪವಾಸ ಮಾಡಬಹುದು. ಮೊದಲನೆಯದ್ದು ನಿರ್ಜಲ ಉಪವಾಸ, ಅಂದರೆ ನೀರು ಸಹ ಕುಡಿಯದೆ ಮಾಡುವ ಕಠಿಣ ವ್ರತ. ಎರಡನೆಯದ್ದು ಫಲಹಾರ ಉಪವಾಸ, ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ ಸೇವಿಸಬಹುದು. ಮೂರನೆಯದ್ದು ಅಕ್ಕಿ, ಗೋಧಿ ಮತ್ತು ಬೇಳೆ ಕಾಳುಗಳನ್ನು ಬಿಟ್ಟು ಮಾಡುವ ಸಾಮಾನ್ಯ ಉಪವಾಸ. ಶಿವರಾತ್ರಿಯ ಈ ಪರ್ವ ದಿನದಂದು ಶಿವ ಪಾರ್ವತಿಯರು ಸಮಸ್ತ ದೇವತೆಗಳೊಂದಿಗೆ ಭೂಮಿಗೆ ಬರುತ್ತಾರೆ. ಹಾಗಾಗಿ ಈ ದಿನ ಶಿವನ ದರ್ಶನ ಪಡೆಯುವವರ ಜೀವನ ಧನ್ಯವಾಗುತ್ತದೆ. ಇನ್ನು ಶುಭ ದಿನದಂದು ಶಿವ ಸಹಸ್ರನಾಮ ಪಠಿಸಿದರೆ ಶಿವನನ್ನ 1000 ಬಾರಿ ಪೂಜಿಸಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನೇ ಮಾಡಲಿ. ಧನ್ಯವಾದಗಳು.